ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. 2 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನು. ವಿಚಾರಣೆ ವೇಳೆ ಏನನ್ನೂ ಕೂಡ ಬಾಯ್ಬಿಟ್ಟಿಲ್ಲ ಪ್ರಜ್ವಲ್ ರೇವಣ್ಣ. ಯಾವುದನ್ನೂ ಕೂಡ ಒಪ್ಕೊಂಡಿಲ್ಲ. ಕೇಳುವಂಥ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಕೂಡ ಉತ್ತರ ಕೊಟ್ಟಿಲ್ಲ. ನನಗೇನು ಗೊತ್ತಿಲ್ಲ, ನಮ್ಮ ವಕೀಲರ ಜೊತೆ ಚರ್ಚಿಸಬೇಕು, ನನಗೂ ವಿಡಿಯೋ ಕೇಸ್ಗೂ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ಇನ್ನು ಹೊಳೆನರಸೀಪುರದಲ್ಲಿಯೇ ಪ್ರಕರಣ ದಾಖಲಾಗಿರೋದ್ರಿಂದ ಈ ಕೃತ್ಯಗಳೆಲ್ಲವೂ ಕೂಡ ಹೊಳೆನರಸೀಪುರ ಮನೆಯಲ್ಲಿ ನಡೆದಿದೆ ಅಂತ ಹೇಳಲಾಗಿರೋದ್ರಿಂದ ಹೊಳೆನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸುವಂಥ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡುತ್ತೆ ಎಸ್ಐಟಿ ತಂಡ. ಪ್ರಜ್ವಲ್ ರೇವಣ್ಣ ವಿದೇಶದಿಂದ ವಾಪಸ್ಸಾದ ನಂತರ ಎಸ್ಐಟಿ ಅವರನ್ನು ಬಂಧನಕ್ಕೊಳಪಡಿಸಿದೆ. ನಿನ್ನೆಯಷ್ಟೇ ಕೋರ್ಟ್ಗೆ ಹಾಜರುಪಡಿಸಿ ಎಸ್ಐಟಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. 6 ದಿನಗಳ ಕಾಲ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಅನೇಕ ಪ್ರಶ್ನಾವಳಿಗಳನ್ನು ಮುಂದಿಡಲಾಗ್ತಾ ಇದೆ. ಅನೇಕ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಯಾವ ಪ್ರಶ್ನೆಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡುವಂಥ ಗೋಜಿಗೆ ಹೋಗಿಲ್ಲ. ನನಗೆ ಗೊತ್ತಿಲ್ಲ, ನನಗೂ ಈ ವಿಡಿಯೋ ಕೇಸ್ಗೂ ಸಂಬಂಧ ಇಲ್ಲ, ಈ ಅಶ್ಲೀಲ ವಿಡಿಯೋಗಳಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಹಾಗೆ ಮುಂದುವರಿತಾ ಇದೆ. ಇದರ ಜೊತೆಗೆ ಹೊಳೆನರಸೀಪುರದಲ್ಲಿ ತೋಟದ ಮನೆ ಮತ್ತು ಅವರ ನಿವಾಸ ಅಲ್ಲಿ ಕೂಡ ಕೃತ್ಯಗಳು ನಡೆದಿದೆ ಅಂತ ಹೇಳಿ ಸಂತ್ರಸ್ತೆಯರು ದೂರಿನಲ್ಲಿ ದಾಖಲಿಸುವ ಕಾರಣಕ್ಕಾಗಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಆ ಸ್ಥಳ ಮಹಾಜರು ಮಾಡಿ ಅಲ್ಲಿ ಪ್ರತ್ಯಕ್ಷವಾಗಿ ಯಾವ್ಯಾವ ಸ್ಥಳದಲ್ಲಿ ಏನಾಯಿತು ಅಂತ ಹೇಳಿ ಸಂತ್ರಸ್ತರನ್ನು ಕರೆದುಕೊಂಡು ಹೋಗಿ ವಿಚಾರಣೆಗೊಳಪಡಿಸಿದ್ರು. ಒಂದು ರೀತಿ ಮತ್ತೊಮ್ಮೆ ಮರುಸೃಷ್ಟಿ ಮಾಡುವ ರೀತಿಯಲ್ಲಿಯೇ ಅಲ್ಲಿ ತನಿಖೆ ಆಗಿತ್ತು. ಇವರನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡುವಂಥ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ.